ಶಾಕಿಂಗ್ ವಿಚಾರ ನೋಡಿ. ಎಲ್ಲದರ ಬೆಲೆಯು ದಿನನಿತ್ಯ ಏರಿಕೆ ಆಗ್ತಾನೆ ಇದೆ. ಹಾಲಿನ ರೇಟು, ಅದರ ಜೊತೆಗೆ ದಿನನಿತ್ಯ ಬಳಸುವಂಥ ದಿನಸಿ ಪದಾರ್ಥಗಳು, ಓಡಾಡುವಂತಹ ಮೆಟ್ರೋ, ಬಸ್ ಟಿಕೆಟ್ ದರ ಏರಿಕೆ ಆಯಿತು. ಇನ್ನೇನು ಮತ್ತೆ 5 ರೂಪಾಯಿ ಏನೋ ಹಾಲಿನ ದರ ಕೂಡ ಹೆಚ್ಚಳ ಮಾಡ್ತಾರಂತೆ. ಹೆಂಗಾದ್ರೆ ಹೆಂಗೆ ಸಾಮಾನ್ಯ ಜನ ಜೀವನ ಮಾಡೋದು? ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಯಾವ ರೀತಿ ಬೆಲೆ ಏರಿಕೆಯಿಂದ ತತ್ತರಿಸಿದ್ದೀರಾ ಅಂತ ಹೇಳಿ. ಈಗ ಬೆಂಗಳೂರಿನಿಂದ ಪಾಟೀಲ್ ಅನ್ನೋರು ನಮಗೆ ಕರೆ ಮಾಡಿದ್ದಾರೆ. ಪಾಟೀಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಬೆಲೆ ಏರಿಕೆ ಆಗ್ತಿದೆ, ಏನ್ ಹೇಳ್ತೀರಾ? ಮಾಧ್ಯಮದ ಮುಖಾಂತರ ಮಾತಾಡ್ಬೇಕು ಅಂತ ಬಹಳ ದಿವಸದಿಂದ ಕಾಯ್ತಾ ಇದ್ದೆ ಮೇಡಮ್. ಕರೆ ಸಿಕ್ಕಿದೆ ನಿಮ್ಗೆ, ಮಾತಾಡಿ. ಈಗ ಆಯ್ತು, ಮಾತಾಡ್ತಾ ಇದೀವಿ. ಈಗ ಹೆಣ್ಮಕ್ಳಿಗೆ ಬಸ್ಸಿನ ದರನ ರೇಟ್ ಅನ್ನ ಜಾಸ್ತಿ ಮಾಡಿದ್ರ ಮಜೆ ಮಾಡಿದ್ದು ಒಂದ್ ರೀತಿ ಜಾಸ್ತಿ ಮಾಡಿದ್ರು. ಹೆಣ್ಮಕ್ಳಿಗೆಲ್ಲ ಎಲ್ರಿಗೂ ಬಸ್ ಟಿಕೆಟ್ ದರ ಜಾಸ್ತಿ ಮಾಡಿದ್ದೆವು. ಈಗ ಅಸಹಾಯಕರಿಗೆ, ವಯಸ್ಸಾದವರಿಗೆ, BPL ಕಾರ್ಡ್ನವರಿಗೆ ಮಾಡಿದ್ರೆ ಓಕೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಮಹಿಳೆಯರು ಗೌರ್ಮೆಂಟ್ ನೌಕರದಾರ ಅದಾರ, ITBT ಅದಾರ, ಲಕ್ಷಗಂಟ್ಲೆ ಪೇಮೆಂಟ್ ತಗೊಂತಾರ ಅವರು, ಅಂತವ್ರಿಗೆ ಸಹಿತ ಫ್ರೀ ಅಂತ ಅಡ್ಡಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ? ಅಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಒಂದೇ ಅಂತ ಹೇಳಿ ಸರ್ಕಾರ ಫ್ರೀ ಬಸ್ ಮಾಡಿರೋದು. ಸೊ ಇದು ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗ್ತಿದೆ ಅಂತ ನೀವ್ ಹೇಳ್ತಾ ಇರೋದು. ಈಗ ಬೆಲೆ ಏನ್ ಏರಿಕೆ ಆಗ್ತಿದೆ, ಲಕ್ಷಗಂಟ್ಲೆ ಪೇಮೆಂಟ್ ತಗೊಂತಾರ, ಅವ್ರಿಗೂ ಫ್ರೀ ಹಾಕಿ ಅಂತದ್ ಒಂದು. ಫ್ರೀ ಬಸ್ ಮಾಡಿರೋದು 15% ಅಂತ ಜಾಸ್ತಿ ಮಾಡಿದ್ರು. 15% ಅಂತ ಜಾಸ್ತಿ ಮಾಡಿದ್ರು ಹೆಣ್ಮಕ್ಳಿಗೆ. ಮೊನ್ನೆ ಧರ್ಮಸ್ಥಳಕ್ಕಂತ ನಾವು ಹೋದ್ವಿ. ಹೆಣ್ಮಕ್ಳಿಗಷ್ಟೇ ಅಲ್ಲ, ಎಲ್ರಿಗೂ ಬಸ್ ಟಿಕೆಟ್ ಹೆಚ್ಚಳ ಆಗಿದೆ. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರು, ಗಂಡ್ಮಕ್ಳಿಗೆ ಮಾಡಿದ್ರು. ಧರ್ಮಸ್ಥಳಕ್ಕೆ ಹೋದ್ವಿ ನಾವು, 15% ಅಂತ ಜಾಸ್ತಿ ಮಾಡಿದ್ರು. ಗಂಡ್ಮಕ್ಳಿಗೆ ಎಕ್ಸಾಂಪಲ್ 500 ರೂಪಾಯಿ ಬಸ್ ಚಾರ್ಜ್ ಇದೆ ಅಂತ ಅಂದ್ರ 15 ರೂಪಾಯಿ ಬಸ್ ಚಾರ್ಜ್ ರೇಟ್ ಜಾಸ್ತಿ ಆಯ್ತು. ಒಂದ್ ಕಡೆಗೆ, ಎರಡು ಕಡೆಯಿಂದ 150 ಸರ್ಕಾರ ನೋಡಿ, ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕು. ಒಬ್ಬರಿಗೆ ಕೊಡೋದು ಒಂದ್ ಕೈಯಿಂದ ಕಿತ್ಕೊಳ್ಳೋದು ಆಗ್ತಾ ಇದೆ. ಓಕೆ, ಆಯ್ತು, ಧನ್ಯವಾದ ಪಾಟೀಲ್ ಅವರೇ ಕರೆ ಮಾಡೋದಕ್ಕಾಗಿ. ಈಶ್ವರಯ್ಯ ಅನ್ನೋರು ಕರೆ ಮಾಡಿದ್ದಾರೆ ವಿಜಯನಗರ ಇಂದ. ಈಶ್ವರಯ್ಯ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳ್ರಿ, ಏನ್ ಹೇಳ್ತೀರಾ? ಬೆಲೆ ದರ ಮೇಡಮ್, ಇದು ಈ ನಮೂನಿ ಸರ್ಕಾರ ಬಂದು ಬಡವರು ಬದುಕು ಬೆಳಬೇಕು. ಎಲ್ಲ ದುನೆ ಮಾಡಿ ಎಲ್ಲ ದುಬಾರಿ ಮಾಡಿದ್ದಾರೆ. ಒಂದು ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಅಕ್ಕಿ ದುಡ್ಡು ಬರ್ತಾ ಇಲ್ಲ. ಎಷ್ಟು ತಿಂಗಳಾಗಿದೆ? ಹಾಲು, ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಅಕ್ಕಿ ದುಡ್ಡು ಬರದೆ ಎಷ್ಟು ದಿನ ಆಗಿದೆ? 3 ತಿಂಗಳಾಯ್ತು. 3 ತಿಂಗಳ ಅಕ್ಕಿ ದುಡ್ಡು ಬಂದಿಲ್ಲ. 5 ತಿಂಗಳಾಯ್ತು, ನಮ್ಗೆ 2,000 ರೂಪಾಯಿ ಬಂದಿಲ್ಲ. ಗೃಹಲಕ್ಷ್ಮಿ ಬಂದಿಲ್ಲ ಮೇಡಮ್. ನೋಡಿ, ಒಂದ್ ಕಡೆ ಗ್ಯಾರಂಟಿ ಹೇಳ್ಕೊಂಡು ಇಲ್ಲಿ ರೇಟ್ ಜಾಸ್ತಿ ಮಾಡೋದು, ಜನರ ಮೇಲೆ ಹೊರೆ ಬೀಳ್ತಾ ಇರೋದು, ಇದೆಲ್ಲ ಗ್ಯಾರಂಟಿ ಹೊರೆ ಅಂತ ಹೇಳ್ತೀರಾ? ಮೇಡಮ್, ಗ್ಯಾರಂಟಿ ಹೊರೆ ಮೇಡಮ್. ಇದು ಸುಮ್ಮನೆ ಮಾಡಬಾರ್ದಾಗಿತ್ತು. ಬೇಡ ಅಂತ ಎಲ್ಲ ತೊಂದರೆ ಕೊಡ್ತಾರೆ ಮೇಡಮ್. ಈ ಸರ್ಕಾರ ಯಾವಾಗ ಹಾಳಾಗೋಗ್ತದೆ ಸರ್ಕಾರ ಮೇಡಮ್. ಆಯ್ತು, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಬೆಂಗಳೂರಿನಿಂದ ರಮೇಶ್ ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಹೇಳ್ತೀರಾ? ಬೆಲೆ ಏರಿಕೆ ಆಗ್ತಿದೆ, ನಿಮ್ಮ ಅಭಿಪ್ರಾಯ? ಜನರಿಗೆ ಬಹಳ ತೊಂದರೆ ಅಂದ್ರೆ ಎಲ್ಲಾ ಬೆಲೆ ಏರಿಕೆ ಮಾಡಿದ್ರು. ಇವ್ರು ಮಾಡ್ತಿರುವ ಏನು ಕೆಲಸಗಳು ಓಟ್ಗಾಗಿ ಮಾಡಿದ್ರೆ ಹೊರತು ಜನಸಾಮಾನ್ಯರ ಬದುಕಿಗಾಗಿ ಮಾಡಿಲ್ಲ ಅಂತ ನಾವು ಅನ್ಕೊಡ್ತೀವಿ. ಓಕೆ, ಈ ಸರ್ಕಾರದಿಂದನೇ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? 2 ಸಲ ಜಾಸ್ತಿ ಮಾಡಿದ್ರು. ಬಸ್ಸಿನ ದರ ಬೆಂಗಳೂರು ಮೈಸೂರು ಬರೀ 97 ರೂಪಾಯಿ ಇತ್ತು, ಈಗ ಅದು 100 ಚಿಲ್ಲರೆ ಆಗಿದೆ. ಅದು 3 ಸಲ ರೈಸ್ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ದರ ಜಾಸ್ತಿ ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ದಾರೆ. ಇವರು ಮಾಡಿದ್ದೇನು ಬಡವರಿಗಾಗಿಯೂ ಏನೂ ಮಾಡ್ಲಿಲ್ಲ ಅಂತ ಹೇಳ್ಬೋದು. ಸುಮ್ನೆ ಗ್ಯಾರಂಟಿ ಅಂತ ಹೇಳಿದ್ರು, ಆ ಕೈಲಿ ಕೊಟ್ಟು ಈ ಕೈಲಿ ಕಿತ್ಕೋತಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದು. ಈಗ ದುಡಿಯೋರಿಗೆ ಇದು ಡ್ರಿಂಕ್ಸ್ ರೇಟ್ ಕೂಡ ಎಷ್ಟು 3 ಪಟ್ಟು ಹೆಚ್ಚಾಗಿದೆ. ಬಿಯರ್ ರೇಟ್ ಜಾಸ್ತಿ ಆಗ್ತಾನೆ ಇದೆ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಓಕೆ, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ. ಎಲ್ಲರೂ ಕೂಡ ಹೇಳ್ತಾ ಇರೋದು ಎಷ್ಟೇನೆ, ಗ್ಯಾರಂಟಿ ನಮಗೆ ಯಾಕೆ ಬೇಕಾಗಿತ್ತು? ನೋಡಿ, ಒಂದು ಕೈಲಿ ಕೊಟ್ಟು ಒಂದು ಕೈಲಿ ಕಿತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ ಸರ್ಕಾರ. ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಹೊಸ ಯೋಜನೆಗಳ ಶಂಕುಸ್ಥಾಪನೆಗಳಾಗ್ತಾ ಇಲ್ಲ. ಆದರೆ ದರ ಏರಿಕೆ ಮಾತ್ರ ಗಗನಕ್ಕೇರ್ತಾ ಇದೆ. ನೋಡಿ, ಕಳೆದ ಕೆಲ ತಿಂಗಳುಗಳ ಹಿಂದೆ ಅಂದ್ರೆ ಕಳೆದ ಆಗಸ್ಟ್ ಅಲ್ಲಿ ಹಾಲಿನ ದರವನ್ನ ಹೆಚ್ಚಳ ಮಾಡ್ತಾರೆ. ಆಗ ಒಂದಷ್ಟು ಕಾರಣ ಕೊಡ್ತಾರೆ, ನಾವು ಹಾಲಿನ ರೇಟ್ ಹೆಚ್ಚಳ ಮಾಡಿಲ್ಲ, 50 ml ಜಾಸ್ತಿ ಹಾಲು ಕೊಡ್ತಾ ಇದೀವಿ, ಅದಕ್ಕೆ ನಾವು ಹೆಚ್ಚಳ ತಗೋತಾ ಇದೀವಿ ಅಂತ ಹೇಳಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ.
ನಿಂಗರಾಜ್ ಅಂತ ಹೇಳಿ. ಲಿಂಗರಾಜ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ, ಏನ್ ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ಏನು? ಏನ್ ಮೇಡಮ್, ಈ ಸರ್ಕಾರದಲ್ಲಿ ಕೊಡೋದೊಂದು, ಹೇಳೋದೊಂದು, ಮಾಡೋದು. ಈಗ ಸಾಮಾನ್ಯ ಜನರು ಕನಿಷ್ಠ ದರ್ಜೆ 3ರ ಹುದ್ದೆಯ ನೌಕರರು ಬದುಕುವುದೇ ದೊಡ್ಡ ಕಷ್ಟ ಆಗಿದೆ. ಹೌದು. ಇವಾಗ ಯಾವ ತರ ಜೀವನ ಮಾಡ್ಬೇಕಂತ ಸರ್ಕಾರದವರೇ ಹೇಳ್ಬೇಕು. ಈ ತರ ಇಷ್ಟೇ ತಿನ್ನಿ, ಇಷ್ಟೇ ಊಟ ಮಾಡಿ, ಇಷ್ಟೇ ಬಳಸಿ, ಇಷ್ಟೇ ಖರ್ಚು ವೆಚ್ಚ ಮಾಡಿ ಅಂತ ಅವರೇ ಹೇಳ್ಕೊಟ್ರೆ ಸಾಕು. ಓಕೆ, ಅಂದ್ರೆ ಸರ್ಕಾರವೇ ನೇರ ಹೊಣೆ, ಇದಕ್ಕೆಲ್ಲ ಸರ್ಕಾರವೇ ಕಾರಣ ಅಂತ ಹೇಳ್ತಾ ಇದ್ದೀರಾ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವೆಂಕಟೇಶ್. ವೆಂಕಟೇಶ್ ಅವರೇ ನಮಸ್ತೆ. ವೆಂಕಟೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಮೇಡಮ್. ಮಾತಾಡಿ, ನೀವು ಹೇಳಿ, ಏನ್ ಹೇಳ್ತೀರಾ? ಎಲ್ಲ ರೇಟು ಜಾಸ್ತಿ ಆಗ್ತಿದೆ, ಕಷ್ಟ ಆಗ್ತಿದ್ಯಾ ತಮ್ಗೆ? ಹೌದು ಹೌದು ಮೇಡಮ್, ಹೌದು ಮೇಡಮ್. ಹೇಳಿ, ಏನ್ ಕಾರಣ, ಯಾಕೆ ಆಗ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ಸರ್ಕಾರ ಸಖತ್ ಮೋಸ. ಸಖತ್ ಮೋಸ ಸರ್ಕಾರ. ಹೌದು ಹೌದು. ಹೇಳಿ. ಮತ್ತೆ ನಾವು ಕೂಡ ಬಸ್ಸಲ್ಲಿ ಕೂಡ ಓಡಾಕ ಇಲ್ಲ, ಮತ್ತೆ ಇದಕ್ಕೆ ಬೆಲೆ ರೇಟ್ ಜಾಸ್ತಿ ಆಯ್ತು. ಓಕೆ, ಎಲ್ಲ ನಮ್ದು ಹಳ್ಳಿಲಿ ಕೂಡ ಇದೀವಿ. ಓಕೆ, ಹಲೋ, ಹೇಳಿ ಹೇಳಿ, ಮಾತಾಡಿ ಮಾತಾಡಿ. ಕೂಡ ಇದೀವಿ. ಹಾ, ಹಳ್ಳಿಗೂ ಕೂಡ ಇದ್ದೀವಿ. ಹಳ್ಳಿಲಿ ಊಟ ಸಿಗುತ್ತೆ, ಸಿಟಿ ಸಿಗಲ್ಲ. ಅಲ್ಲಿ ಊಟನೂ ಕೂಡ ಸಿಗಲ್ಲ. ನಾನು ಒಂದ್ ಕಡೆ ಹೋಗಿದ್ದೆ, ತೆಲಂಗಾಣಕ್ಕೆ ಹೋಗಿದೆ, ಅಲ್ಲೂ ಕೂಡ ಊಟ ಸಿಗಲ್ಲ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಯ್ತು. ಓಕೆ ಓಕೆ, ಸರ್ಕಾರನೇ ಕಾರಣ ಅಂತ ಹೇಳ್ತೀರಾ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಭೀಮಾಶಂಕರ್. ಭೀಮಾಶಂಕರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳ್ರಿ, ಏನ್ ಹೇಳ್ತೀರಾ? ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ, ಏನಕ್ಕೆ ಜಾಸ್ತಿ ಮಾಡ್ತಾ ಇರ್ಬೋದು, ಏನ್ ಕಾರಣ, ನಿಮಗೆ ಹೆಂಗ್ ಹೊರೆ ಆಗಿದೆ? ಮೇಡಮ್, ಇದು ಸಾಮಾನ್ಯ ಜನರ ಕಷ್ಟ ಆಗ್ತಾ ಇದೆ ಮೇಡಮ್, ಸಿಕ್ಕಾಪಟ್ಟೆ. ನಿಮಗೆ ಹೆಂಗ್ ಕಷ್ಟ ದುಬಾರಿ ದುನಿಯಾದಲ್ಲಿ ಜೀವನ ನಡೆಸೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಎಲ್ಲಾನು ಫ್ರೀ ಫ್ರೀ ಅಂತ ಹೇಳಿ ಪ್ರತಿಯೊಂದರಲ್ಲೂ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಬಸ್ ಆಗ್ಲಿ, ಒಂದು ಯಾವ್ದು ಗ್ಯಾರಂಟಿಗಳು ಪೂರ ಆಗ್ತಾ ಇಲ್ಲ. ಬಡವರಿಗೆ ನೀಡ್ತಾ ಇರುವಂತ ಅಕ್ಕಿ ಬೆಲೆ, ಅಕ್ಕಿಯನ್ನ ಅದನ್ನು 3-4 ತಿಂಗಳಿಂದ ಅದು ಕೂಡ ಅಮೌಂಟ್ ಬಂದಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಹಣ ಕೂಡ ಬಂದಿಲ್ಲ. ನಿಮ್ಗೆ 5 ತಿಂಗಳಾಗಿದೆ, ಅಕ್ಕಿ ದುಡ್ಡೇ ಬಂದಿಲ್ಲ ಅನ್ಸುತ್ತೆ. ಬಂದಿಲ್ಲ ಮೇಡಮ್, 5 ತಿಂಗಳಿಂದ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ. ಆಮೇಲೆ ಕಳೆದ 4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ. ಅದೆಲ್ಲದ್ರ ನಡುವೆ ಎಲ್ಲಾದ್ರೂ ರೇಟ್ ಜಾಸ್ತಿ ನೋಡಿ. ಬಸ್ಸಲ್ಲಿ ಟಿಕೆಟ್ ದರ ಜಾಸ್ತಿ ಮಾಡಿದ್ರು. ಅಲ್ಲ, ಮತ್ತೇನೋ 5 ರೂಪಾಯಿ ಹಾಲಿನ ದರ ಹೆಚ್ಚಳ ಆಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಹಾ ಮೇಡಮ್. ಓಕೆ, ಆಯ್ತು, ಥ್ಯಾಂಕ್ ಯು ಭೀಮಾಶಂಕರ್ ಅವರೇ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.